ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಕಾಯ್ದ ಮೇಲೆ ಸ್ವಲ್ಪ ಉಪ್ಪು ಹಾಕಿ 2.5 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟು ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರುಗ್ಕೋಬೇಕು. ನಾನು ನೀರು ಸ್ವಲ್ಪ ಸಾಲ್ಟೇಜ್ ಆಗಿದೆ ಅಂತೇಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತಿರುಗ್ಕೊಂಡಿದ್ದೀನಿ. ಈಗ ಈ ಹಿಟ್ಟನ್ನು ಒಂದು ಕಡಾಯಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿತ್ಕೋಬೇಕು. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಿತ್ಕೋಬೇಕು. ನೋಡಿ, ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದರೆ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ರೊಟ್ಟಿ ಒತ್ತೋ ಮಿಷನ್ ತೊಗೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಅದು 2 ಸೈಡೂ ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಉಂಡೆ ಮಾಡಿಬಿಟ್ಟು ಪ್ರೆಸ್ ಮಾಡ್ಕೋಬೇಕು. ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿದ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ಈಗ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳಿ. ಈಗ ನಾನು ಒಂದು ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ನಾವು ಒತ್ತಿಟ್ಕೊಂಡಿದ್ವಲ್ಲ ಅದನ್ನು ರೊಟ್ಟಿನ ಹಂಚು ಮೇಲೆ ಹಾಕಿಬಿಟ್ಟು ನಿಧಾನಕ್ಕೆ 2 ಸೈಡೂ ಬೇಯಿಸ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈ ಕಡೆ ನಾನು ಚಟ್ನಿನೂ ರುಬ್ಕೊಂಡಿದ್ದೀನಿ, ಟೊಮೊಟೊ ಚಟ್ನಿ. ಅದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡೆ. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಎಲ್ಲ ಹಚ್ಕೊಂಡು ಪೂಜೆ ಮುಗಿಸ್ಕೊಂಡು ಈಗ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಾಂಬಾರು ಏನು ಅಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಇರೋ ತಿರುಳೆಲ್ಲ ತೆಕ್ಕೋಬೇಕು, ಬೀಜನ. ನಾನು ಸಿಪ್ಪೆ ಏನು ತೆಗಿಯೋಕ್ಕೆ ಹೋಗೋದಿಲ್ಲ, ಹಾಗೆ ಹೆಚ್ಕೊಳ್ತೀನಿ. ಸ್ವಲ್ಪ ದಪ್ಪ ದಪ್ಪ ಹಾಕೋಣ, ಇಲ್ಲಾಂದರೆ ಫುಲ್ಲು ಬೆಂದೋಗ್ಬಿಡುತ್ತೆ. ಈಗ ಹೆಚ್ಕೊಂಡಿದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಕಡೆ ಬೇಳೆ ಬೇಯೋಕ್ಕೆ ಅಂತೇಳಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಈ ವಿಷಲ್ ಕೂಗೋ ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿನ ಬಿಡಿಸ್ಕೊಳ್ತೀನಿ. ಈಗ ವಿಷಲ್ಲು ಕೂಗಿದೆ. ನಾನು 2 ವಿಷಲ್ ಬರೆಸ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ಬೇಯಬೇಕು. ಈಗ ಈರುಳ್ಳಿ ಸಿಪ್ಪೆನೂ ಬಿಡಿಸ್ಕೊಂಡಿದ್ದೀನಿ, ಬೆಳ್ಳುಳ್ಳಿನೂ ಸುಲ್ಕೊಂಡಿದ್ದೀನಿ. ಎಲ್ಲದನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಹಾಗೆ 3 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಜಾರ್ ತೊಗೊಂಡು ಈರುಳ್ಳಿನ ಹೆಚ್ಚಾಕೊಳ್ಳೋಣ. ಅದಕ್ಕೆ ಈರುಳ್ಳಿ ಹಾಗೆ ಟೊಮೊಟೊ, ನಾವು ಬೆಳ್ಳುಳ್ಳಿ ಏನು ಸುಲಿದಿಟ್ಕೊಂಡಿದ್ವಿ ಆ ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ನಾನು ಕಾಯಿ ತುರಿ ಯಾವಾಗಲೂ ತುರಿದಿಟ್ಕೊಂಡಿರ್ತೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕಾಳುಮೆಣಸು, 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮಸಾಲೆ ರುಬ್ಕೊಳ್ತೀನಿ. ನುಣ್ಣಗಾಗಬೇಕು ಮಸಾಲೆ. ನೋಡಿ, ಈಗ ಮಸಾಲೆನೂ ರುಬ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ನಾವು ಮಂಗಳೂರು ಸೌತೆಕಾಯಿನೂ ತೊಳೆದು ತೆಗೆದಿಟ್ಕೊಳ್ಳೋಣ. ಈಗ ನೋಡಿ ಬೇಳೆ ಬೆಂದಿದೆ. ಅದಕ್ಕೆ ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ನಾವು ರುಬ್ಬಿಟ್ಟಿದ್ವಲ್ವ ಆ ಮಸಾಲೆನೂ ಹಾಕ್ಕೊಳ್ಳೋಣ. ಜಾರಲ್ಲಿ ಮಸಾಲೆ ಹಂಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅಲ್ಲಾಡಿಸಿ ಅದೇ ಬೇಳೆಗೆ ಹಾಕ್ಕೋಬೇಕು. ಈಗ ಉಪ್ಪು ಎಷ್ಟು ಬೇಕೋ ನಾವು ಅಷ್ಟು ಹಾಕ್ಕೊಳ್ಳೋಣ. ನಾನು ಬೇಳೆ ಬೇಯೋದಕ್ಕೆ ಉಪ್ಪು ಹಾಕಿಲ್ಲ, ಹಾಗಾಗಿ ಇವಾಗ ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಒಂದೇ ಒಂದು ವಿಷಲ್ ಬಂದರೆ ಸಾಕು, ಏಕೆಂದರೆ ತುಂಬ ಬೆಂದೋಗ್ಬಿಡುತ್ತೆ 2 ವಿಷಲ್ ಬರೆಸ್ಕೊಂಡ್ರೆ. ಹಾಗೆ ಹಸ್ಬೆಂಡ್ ಸ್ವಲ್ಪ ಹಾಗಲಕಾಯಿ ತಂದಿದ್ದರು. ನಾನು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಕೊಳ್ಳೋಣ. ಅದು ಮೇಲ್ಗಡೆದೆಲ್ಲ ತೆಕ್ಕೋಬೇಕು, ಇಲ್ಲ ಅಂತಂದರೆ ತುಂಬಾ ಕಹಿ ಕಹಿ ಅನಿಸುತ್ತೆ. ಕೆಲವೊಬ್ಬರು ಅದ್ರದ್ದು ಒಳಗಡೆದು ತಿರುಳು ಹಾಕ್ತಾರೆ. ನನಗೆ ಹಂಗೆ ಹಾಕಿದರೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಅದನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ಸ್ವಲ್ಪ ಅಡುಗೆ ಮನೆ ನೋಡೋಕ್ಕೂ ಕ್ಲೀನಾಗಿರುತ್ತೆ. ಈಗ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೋಬೇಕು. ಈಗ ನೋಡಿ ಹಾಗಲಕಾಯಿನೂ ಹೆಚ್ಕೊಂಡಿದ್ದೀನಿ.
ಹಾಗಲಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಅಷ್ಟು ಕಹಿ ಬರಲ್ಲ. ಹಂಗಾಗಿ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರು ಕಾಯೋ ಅಷ್ಟರಲ್ಲಿ ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೋಬೇಕು. ನಾನು 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ. ಈಗ ನೋಡಿ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ನೀರು ಕೂಡ ಕಾಯ್ದಿದೆ. ಆ ನೀರನ್ನು ಹಾಗಲಕಾಯಿಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದು 5 ನಿಮಿಷ ನೆನೆದ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಸ್ವಲ್ಪ ಹೋಗಿರುತ್ತೆ, ತೀರಾ ಹೋಗಲ್ಲ. ಈಗ ಮಕ್ಕಳು ಬರೋ ಟೈಮು ಆಯಿತು. ಈಗ ನೋಡಿ ನೆನೆಸಿಟ್ಟಿದ್ವಲ್ವ, ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಚೆನ್ನಾಗಿ ನೆಂದಿದೆ, ಆ ರಸನೆಲ್ಲ ಚೆಲ್ಲಿಬಿಡಬೇಕು. ಈ ಕಡೆ ಸಾಂಬಾರು ಕೂಡ ವಿಷಲ್ ಬಂದಿತ್ತು, ಅದಕ್ಕೆ ಸ್ವಲ್ಪ ಇವಾಗ ಒಗ್ಗರಣೆ ಮಾಡ್ಕೋಬೇಕು. ನಾನು ಸ್ವಲ್ಪ ನೀರಂಗೆ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ, ಏಕೆಂದರೆ ಬೇಳೆ ಹಾಕಿದ್ದೀವಲ್ವ ಗಟ್ಟಿಯಾಗಿಬಿಡುತ್ತೆ. ಇವಾಗ ಒಂದು ಒಗ್ಗರಣೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಒಗ್ಗರಣೆ ಕೂಡ ರೆಡಿಯಾಗಿದೆ. ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಗೆ ಇನ್ನೊಂದು ಸೈಡು ಹಾಗಲಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ನಾವು ಹೆಚ್ಚಿ ಇಟ್ಟಿದ್ವಲ್ವ ಹಾಗಲಕಾಯಿನ ಎಣ್ಣೆಗೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು, ಆವಾಗ ತೀರಾ ಕಹಿ ಇರೋದೇ ಇಲ್ಲ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು, ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಬೇಕು, ನೀರು ಹಾಕೋಕೆ ಹೋಗಬಾರ್ದು. ನೀರು ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಲಕಾಯಿ. ಈಗ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ. ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವ, ಅದರಲ್ಲಿ ಅರ್ಧದಷ್ಟು ಈರುಳ್ಳಿನ ಹಾಗಲಕಾಯಿ ಜೊತೆ ಹಾಕಿ ಫ್ರೈ ಮಾಡ್ತೀನಿ, ಒಟ್ಟಿಗೆ ಹಾಕಬಾರ್ದು. ಹಾಗೆ ತಿರುಗಿಸ್ಕೊಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದಕ್ಕೆ ಮಿಕ್ಕಿದ ಈರುಳ್ಳಿ ಏನಿತ್ತು ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಹಾಗೆ ಮಕ್ಳಿಗೆ ಸ್ವಲ್ಪ ಟೀಗಿಡಬೇಕು, ಹಂಗಾಗಿ ಹಾಲಿನ ಕೆನೆ ಎಲ್ಲ ತೆಕ್ಕೊಂಡು ಇನ್ನೊಂದು ಸೈಡು ಟೀಗೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ, ಟೀ ಪುಡಿ ಹಾಕಿ ಟೀ ಬೇಯೋದಕ್ಕಿಡೋಣ. ಈ ಕಡೆ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಈಗ ನಾವು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನ ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ಈ ಕಡೆ ಟೀನೂ ಆಗಿದೆ. ಟೊಮೊಟೊ ಬೆಂದಿದೆ ಅಲ್ವಾ, ಅದಕ್ಕೆ ನಾನು 2 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಕೈ ಹಿಡಿಯಷ್ಟು ಕರಿಬೇವು, ಹಾಗೆ ತುರಿದಿಟ್ಟಿರೋ ಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಚೂರು ಕಹಿನೇ ಬರೋದಿಲ್ಲ ಹಾಗಲಕಾಯಿ. ಈಗ ಹಾಗಲಕಾಯಿ ಪಲ್ಯನೂ ರೆಡಿಯಾಗಿದೆ. ಈ ಕಡೆ ಟೀನು ಕುದಿ ಬಂದಿದೆ. ಮಕ್ಕಳಿಗೆ ಟೀ ಬಿಸ್ಕೆಟ್ಟು ತಿನ್ನೋದಕ್ಕೆ ಕೊಟ್ಬಿಟ್ಟು ಮಕ್ಕಳನ್ನ ಟ್ಯೂಷನ್ನಿಗೆ ಹಾಗೆ ಡ್ಯಾನ್ಸ್ ಕ್ಲಾಸಿಗೂ ಕಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ.